ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇನ್ನೊಬ್ಬರ ಬಗ್ಗೆ ನಿನ್ನ ಹತ್ತಿರ ಕೆಟ್ಟದಾಗಿ ಹೇಳುವವರು ವ್ಯಕ್ತಿಗಳು ನಿನ್ನ ಬಗ್ಗೆ ಇನ್ನೊಬ್ಬರ ಹತ್ತಿರ ಕೆಟ್ಟದಾಗಿ ಹೇಳುತ್ತಾರೆ, ಏಕೆಂದರೆ ಅವರ ಉದ್ಯೋಗವೇ ಕೆಟ್ಟದ್ದನ್ನು ಹೇಳುವುದು. ಅವರ ಸಂಗ ಮಾಡಬೇಡಿ. ತಿಳ್ಕೊಳ್ಳಿ, ನಿಮ್ಗೆ ಯಾರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೋ ಅವ್ರು ನಿಮ್ಮ ಬಗ್ಗೆನೂ ಬೇರೆಯವ್ರಿಗೆ ಕೆಟ್ಟದಾಗಿ ಹೇಳ್ತಾರೆ. ಅವ್ರ ಸಂಘ ಮಾಡೋಕ್ಕೆ ಹೋಗಬೇಡಿ. ಬೈದು ಯಾರು ಬುದ್ಧಿ ಹೇಳ್ತಾರೋ ಅವ್ರ ಸಂಘ ಮಾಡಿ. ನಿಮ್ಮ ತಪ್ಪನ್ನು ಯಾರು ತಿದ್ದಿ ಹೇಳ್ತಾರೋ ಅವ್ರ ಸಂಘ ಮಾಡಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ 10ನೇ ಭಾಗವನ್ನು ತಿಳ್ಕೊಳ್ಳೋಣ. ಓಂ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ನಾಮಧಾರಕನು ಸಿದ್ಧಯೋಗಿಗಳನ್ನು ಶ್ರೀ ಗುರುಗಳು ಕುರುವಪುರದಲ್ಲಿ ನೆಲೆಸಿ ಮುಂದಿನ ಅವತಾರವನ್ನು ಹೇಗೆ ತಾಳಿದರು ಎಂದು ಪ್ರಶ್ನಿಸಲು ಅವರು ಶ್ರೀ ಗುರುಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದರು. ಶ್ರೀ ಗುರು ಮಹಿಮೆಯ ಸಾಗರದಂತೆ ಆಳ ಹಾಗೂ ವಿಶಾಲವಾಗಿದೆ. ಇದನ್ನು ಶಬ್ದಗಳಲ್ಲಿ ಹಿಡಿದು ವರ್ಣಿಸಲು ಸಾಧ್ಯವಿಲ್ಲ. ಅವರು ಅನಂತ ರೂಪಿಗಳು. ಭಕ್ತಿಯಿಂದ ಯಾರು ಅವರನ್ನು ಸ್ಮರಿಸುವರೋ ಅವರನ್ನು ಉದ್ಧರಿಸುವ ಸಲುವಾಗಿ ನಾನಾ ಬಗೆಯ ರೂಪಗಳನ್ನು ಧರಿಸುತ್ತಾರೆ. ಭಕ್ತರನ್ನು ಎಂದಿಗೂ ಶ್ರೀ ಗುರುಗಳು ಬಿಡುವುದಿಲ್ಲ. ಈ ವಿಷಯದಲ್ಲಿ ಒಂದು ಪ್ರಸಂಗ ಹೀಗಿದೆ. ವಲ್ಲಭೇಶನೆಂಬ ಕಾಶ್ಯಪ ಗೋತ್ರದ ಬ್ರಾಹ್ಮಣನು ಸದಾಚಾರ ಸಂಪತ್ತನ್ನು ಸಾತ್ವಿಕನೂ ಆಗಿ ವ್ಯಾಪಾರದಿಂದ ಜೀವಿಸುತ್ತಿದ್ದನೋ. ಆತನು ಶ್ರೀ ಗುರುಗಳು ಅನನ್ಯ ಭಕ್ತನೂ ಆಗಿದ್ದನೋ. ಒಂದು ಸಲ ಆತನು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬಂದರೆ 1000 ಬ್ರಾಹ್ಮಣರ ಭೋಜನ ಮಾಡಿಸುವೆ ಎಂದು ಹರಕೆ ಹೊತ್ತನು. ಅಂತೆಯೇ ಆ ಬಾರಿ ಅವನಿಗೆ 2 ಲಾಭ ಬಂದಿತು. ಹರಕೆಯನ್ನು ತೀರಿಸಲು ಕುರುವಪುರಕ್ಕೆ ಹೊರಟನೆ. ದಾರಿಯಲ್ಲಿ ಭಕ್ತರಂತೆ ಮಾರುವೇಷ ಧರಿಸಿದ ಕಳ್ಳರು ಅವನನ್ನು ಹಿಂಬಾಲಿಸಿದರು. ಒಂದು ರಾತ್ರಿ ವಲ್ಲಭೇತರು ನಿದ್ರೆಯಲ್ಲಿದ್ದಾಗ ಅವನ ತಲೆ ಕಡಿದು ಹಣ ದೋಚಿ ಹೊರಡಲು ಅನುವಾದರು. ಭಕ್ತ ಪ್ರಿಯರಾದ ಶ್ರೀಪಾದವಲ್ಲಭರು ಆಗ ಕಾಣಿಸಿಕೊಂಡು ತ್ರಿಶೂಲದಿಂದ ಕಳ್ಳರನ್ನು ಗತಿಸಿದರು. ಆ ಕಳ್ಳರಲ್ಲಿ ಒಬ್ಬನು ಶ್ರೀ ಗುರುಗಳಿಗೆ ಶರಣಾಗತನಾದನು. ಸ್ವಾಮಿ, ನಾನು ಅಪರಾಧಿಯಲ್ಲ. ಅವರು ಕಳ್ಳರೆಂದು ತಿಳಿಯದೆ ಅವರ ಜೊತೆ ಸೇರಿದೆ. ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥನೆ ಮಾಡ್ತಾನೆ. ಶ್ರೀಪಾದ ಸ್ವಾಮಿಗಳು ಅವನನ್ನು ಕರೆದು ಭಸ್ಮವನ್ನು ಕೊಟ್ಟು ಇದನ್ನು ಮೃತನಾದ ವಲ್ಲಭನ ಸರ್ವಾಂಗಗಳನ್ನು ಲೇಪಿಸು, ಅವನ ತಲೆಯನ್ನು ದೇಹಕ್ಕೆ ಜೋಡಿಸು ಎಂದರು. ಶ್ರೀಗಳು ತಮ್ಮ ಅಮೃತ ದೃಷ್ಟಿಯಿಂದ ಕ್ಷಣಕಾಲ ವಲ್ಲಭೇತನನ್ನು ನೋಡಿ ಅದೃಶ್ಯರಾದರು. ವಲ್ಲಭೇತನು ಪುನರ್ಜೀವನ ಪಡೆದನೋ. ಅವನೇನು ಮಾಡ್ತಾನೆ? ಸತ್ತಿದ್ದವನು ತಿರ್ಗಾ ಇದರಿಂದ ಬದುಕ್ತಾನೆ. ನಿದ್ರೆಯಿಂದ ಎಚ್ಚೆತ್ತನಂತೆ ಆತನು ಆಶ್ಚರ್ಯದಿಂದ ಸುತ್ತಲೂ ನೋಡಿ ಇವರು ಯಾರು ಎಂದು ಕೇಳಿದನು. ಆಗ ಅಲ್ಲಿದ್ದವರು, ಹೇ ಪ್ರನೇ, ಇವರೆಲ್ಲ ನಿನ್ನಲ್ಲಿದ್ದ ಹಣ ದೋಚಲು ಹಿಂಬಾಲಿಸಿದವರು, ನಿನ್ನ ತಲೆ ಕಡಿದು ಸಾಯಿಸಿದವರು. ಇವರೇ. ಅಷ್ಟರಲ್ಲಿ ಯಾರೋ ತಾಪಸರು ಶೂಲದಿಂದ ಇವರನ್ನು ಕೊಂದು ನನ್ನ ಕೈಯಲ್ಲಿ ವಿಭೂತಿಯನ್ನಿತ್ತು ನಿನ್ನ ಮೃತದೇಹಕ್ಕೆ ಲೇಪಿಸಿ ತಲೆಯನ್ನು ಜೋಡಿಸು ಎಂದರು. ನಾನು ಹಾಗೆ ಮಾಡಲು ನೀನು ಬದುಕಿದೆ. ಜಪಮಾಲೆ, ಭಸ್ಮ, ರುದ್ರಾಕ್ಷಿಗಳಿಂದ ಶೋಭಿತರಾದ ಅವರು ಶಂಕರನ ಅವತಾರವೇ ಇರಬೇಕು ಎಂದರು. ಆಗ ವಲ್ಲಭೇತನು ಅತ್ಯಾಶ್ಚರ್ಯ ಹೊಂದಿ ಆ ಯೋಗಿಗಳು ತನ್ನ ಗುರುಗಳಾದ ಶ್ರೀಪಾದವಲ್ಲಭನೇ ಎಂದು ಅವರಿಗೆ ಅವಾಗ ಗೊತ್ತಾಗತ್ತೆ. ಅವನು ಗುರುಸ್ಮರಣೆ ಮಾಡುತ್ತಾ ಕುರುವಪುರಕ್ಕೆ ಹೋಗಿ ತನ್ನ ಹರಕೆಯನ್ನು ಪೂರೈಸಿದನು. ಹೀಗೆ ಅಸಂಖ್ಯ ಭಕ್ತರು ಶ್ರೀ ಗುರುಸ್ಥಾನಕ್ಕೆ ಬಂದು ತಮ್ಮ ಮನೋಭಿಲಾಷೆಗಳನ್ನು ಪೂರೈಸಿಕೊಂಡು ಸುಖ ಸಂತೋಷದಿಂದ ಮರಳುತ್ತಿದ್ದರು. ಶ್ರೀ ಗುರುಗಳು ಮುಂದೆ ಶ್ರೀ ಶ್ರೀ ನರಸಿಂಹ ಭಾರತೀಯತೆಗಳಾಗಿ ಅವತರಿಸಿದರು. ಒಂದು ರೂಪದಿಂದ ಕುರುವಪುರದಲ್ಲಿ ಸನ್ನಿಹಿತರಾಗಿದ್ದರು. ಭಕ್ತಿ ಎಂಬುದು ಬಹಳ ಮಹಿಮಾನ್ವಿತವಾದುದು. ಗುರುಗಳು ಎಂದಿಗೂ ಕೈ ಬಿಡುವುದಿಲ್ಲ. ಗೊತ್ತಾಯ್ತಾ? ಶ್ರೀ ಗುರುಕೃಪೆಯಿಂದಲೇ ಸಾಮಾನ್ಯರಾದ ಸರಸ್ವತಿ ಗಂಗಾಧರನು ಶ್ರೀ ಗುರುಚರಿತ್ರೆಯನ್ನು ರಚಿಸುವಂತಹ ಶಕ್ತಿ ಪಡೆದರು. ಗುರುಭಕ್ತಿಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹರೌ ರುಷ್ಟೇ ಗುರು ಸ್ಮಾರ್ತೋ ಗುರು ರುಷ್ಟೇ ನಕಶ್ಚನ. ದೇವರಿಗೆ ಕೋಪ ಬಂದರೆ ಗುರುಗಳು ಅದರಿಂದ ನಮ್ಮನ್ನು ಸಲಹುತ್ತಾರೆ. ಆದರೆ ಗುರುಗಳಿಗೆ ಕೋಪ ಬಂದರೆ ಯಾರೂ ನಮ್ಮನ್ನು ರಕ್ಷಿಸಲಾರರು. ಆದ್ದರಿಂದ ಗುರುಭಕ್ತಿಯೇ ನಮ್ಮ ಸಂಜೀವಿನಿ ಎಂಬಲಿಗೆ ಸರಳ ಶ್ರೀ ಗುರುಚರಿತ್ರೆಯ 10ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ತತ್ತ ಸ್ತವರಾಜ
ಮಹಾದೇವ ಮಹಾದೇವ ದೇವದೇವ ಮಹೇಶ್ವರ ದೇವದೇವ ಸ್ತವಂ ದಿವ್ಯಂ ಸ್ತೋತು ಮಿಚ್ಛಾಮಿ ಸಾಂಪ್ರತಂ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿಯತ್ತೆ. ಗುರುಚರಿತ್ರೆ ನಾಳೆ 11ನೇ ಅಧ್ಯಾಯ ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/11/2024 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ಬಿದಿಗೆ, ರಾತ್ರಿ 11 ಗಂಟೆ 13 ನಿಮಿಷ, ನಕ್ಷತ್ರ ರೋಹಿಣಿ, ರಾತ್ರಿ 7 ಗಂಟೆ 59 ನಿಮಿಷ, ಮಳೆ ವಿಶಾಖ, 4ನೇ ಪಾದ, ರಾಹುಕಾಲ 4:29 5:55, ಗುಳಿಕ ಕಾಲ 5:55 3 ಗಂಟೆ 2 ನಿಮಿಷ ತನಕ ಇದೆ. ಯಮಗಂಡ ಕಾಲ 12 ಗಂಟೆ 8 ನಿಮಿಷದಿಂದ 1:35 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂದ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.